ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಆಸೆ ನೀವು ಭಂಗಪಡಿಸಿದ್ರಿ. ಅದನ್ನು ಇಷ್ಟು ದಿನಗಳು 79 ವರ್ಷ ಸ್ವಾತಂತ್ರ್ಯಗಳು ಬಂದರು ಸಹ ಇವತ್ತಿಗೂ ಅಲೆಮಾರಿ 49 ಜಾತಿಗಳು ಇವತ್ತು ನಾವು ಅಂಗವಿಕಲರಿಗೆ ಸಮಾನರು. ನಾವು ಇವತ್ತು ಹೆಂಗಿದೆ ಅಂದರೆ ಬಾಯಿದ್ರು ಮಾತು ಬರಲ್ಲ, ಕಣ್ಣಿದ್ರು ನೋಡಿಲ್ಲ, ಇದು ಶಕ್ತಿ ಇಲ್ಕಂತವ್ರು. ಈ ಥರ ನಮ್ಮ ಸಮುದಾಯಗಳಿಗೆ ಇವತ್ತು ರಾಜ್ಯದ ಪ್ರಗತಿಪರರು ಚಿಂತಕರು ಬೇಕೇ ಬೇಕು. ಕಗ್ಗೊಲೆ ಮಾಡಿದಂತ ಸರ್ಕಾರಕ್ಕೆ, ಅಲೆಮಾರಿಗಳನ್ನು ಕಗ್ಗೊಲೆ ಮಾಡಿದಂತ ಸರ್ಕಾರಕ್ಕೆ ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. ನಿನ್ನೆ ಏನು ವಿಶೇಷ ಸಚಿವ ಸಂಪುಟ ಸರ್ಕಾರ ಕರೆದಿತ್ತು ಎಲ್ಲಾ ಸಚಿವರನ್ನು, ಅದರಲ್ಲಿ ನಾಗಮೋಹನ್ ದಾಸ್ ಅವರ ವರದಿಯನ್ನೇ ಇವರು ತಿರ್ಚಿಬಿಟ್ಟಿದ್ದಾರೆ. ನಾಗಮೋಹನ್ ದಾಸ್ ಅವರು ಒಂದು ವರದಿ ಕೊಟ್ಟಿದ್ರು, ಎ ಗುಂಪಲ್ಲಿ 59 ಜಾತಿಗಳಿಗೆ 1% ಅಲೆಮಾರಿ ಇತರ ಜಾತಿಗಳು, ಮತ್ತೆ ಅದೇ ರೀತಿ ಎಡಗೈ ಸಮುದಾಯಕ್ಕೆ 6% ಅಂತ ಹೇಳಿ, ಬಲಗೈ ಸಮುದಾಯಕ್ಕೆ 5%. ಅದಾದ ನಂತರ ಏನು 4ನೇ ಗುಂಪಲ್ಲಿ ಕೊರಮ, ಕೊರ್ಚ, ಬೋವಿ, ಲಂಬಾಣಿ 4%, ಆದಿ ದ್ರಾವಿಡ, ಆದಿ ಏಕೆ ಅಂತೇಳಿ ಅವೆಲ್ಲ ಕೊಟ್ಟಿದ್ದು, ಅದು 1%. ಇವತ್ತು ಏನಾಗಿದೆ ಅಂದ್ರೆ ಇವತ್ತು ಸರ್ಕಾರದಲ್ಲಿ 3 ಗುಂಪುಗಳಾಗಿ ಮಾಡಿದ್ದಾರೆ. ಅದರಲ್ಲಿ 3 ಗುಂಪು ಅಂದ್ರೆ 1ನೇ ಗುಂಪು ಬಂದ್ಬಿಟ್ಟು ಎಡಗೈ ಸಮುದಾಯಗಳು ಸಂಬಂಧಪಟ್ಟಿದ್ದಂತ 6% ಕೊಟ್ಟಿದ್ದಾರೆ, ಬಲಗೈ ಸಂಬಂಧಪಟ್ಟಂತ ಜಾತಿಗಳು ಸೇರಿಸಿ 6%. 3ನೇ ಗುಂಪಲ್ಲಿ ಕೊರಮ, ಕೊರ್ಚ, ಬೋವಿ, ಲಂಬಾಣಿ, ಅಲೆಮಾರಿಗಳು ಇವರೆಲ್ಲ ಸೇರಿ 5% ಕೊಟ್ಟಿದ್ದಾರೆ. ನಾವು ಅಲೆಮಾರಿಗಳು ಅಸ್ಪೃಶ್ಯರಲ್ಲಿ ಅಸ್ಪೃಶ್ಯರು. ಇವತ್ತು ಕೂಡ ನಮಗೆ ಕಾಡು ಇಲ್ಲ, ಮೇಟು ಇಲ್ಲ. ಇವತ್ತು ಕೂಡ ನಾವು ಟೆಂಟ್ಗಳಲ್ಲಿ ಭಿಕ್ಷಾಟನೆ ಮಾಡ್ಕೊಂಡು ಜೀವನ ಮಾಡ್ತಾರೆ. ಅವರು ಬೋವಿ, ಲಂಬಾಣಿ, ಕೊರಮ, ಕೊರ್ಚ ಬಲಿಷ್ಠರು. ಇವತ್ತು ಆರ್ಥಿಕವಾಗಿ ಆಗಿಯೂ, ರಾಜಕೀಯವಾಗಿಯೂ, ಶೈಕ್ಷಣಿಕವಾಗಿ ಅತ್ಯಂತ ಮುಂದುವರೆದಂತ ಜಾತಿಗಳು. ಇವತ್ತು ಮಾದಿಗೆ ಮತ್ತು ಇತರ ಸಮುದಾಯಗಳು 30 ವರ್ಷದಲ್ಲಿ ಯಾಕೆ ಹೋರಾಟ ಮಾಡಿದ್ರು? ಒಳ ಮೀಸಲಾತಿ ಅಂದ್ರೆ ನಮಗೆ ಸಾಮಾಜಿಕ ನ್ಯಾಯ ಸಿಕ್ಕಿಲ್ಲ ಅಂತ ಹೋರಾಟ ಮಾಡಿದ್ರು, ಹೋರಾಟ ಮಾಡಿದ್ರು. ಯಾಕಂದ್ರೆ ಮೊದಲನೇದಾಗಿ ಲಂಬಾಣಿಗಳು, ಇವತ್ತು ನಾವೆಲ್ಲರೂ ಕೂಡ ನಮ್ಮ ನಾಗಮೋಹನ್ ದಾಸ್ ವರದಿ ನೋಡಿದ್ರೆ ಲಂಬಾಣಿಗಳು ಮುಂದೆ ಇದ್ದಾರೆ. ಒಂದು ರಾಜಕೀಯವಾಗಿ ಆಗಿರ್ಬೋದು, ಆರ್ಥಿಕವಾಗಿ ಆಗಿರ್ಬೋದು, ಶೈಕ್ಷಣಿಕವಾಗಿ, ಉದ್ಯೋಗದಲ್ಲಿ ಆಗಿರ್ಬೋದು, ಶಿಕ್ಷಣದಲ್ಲಿ ಅವರು ಮುಂದುವರೆದಿದ್ದಾರೆ. ಅದೇ ರೀತಿಯಾಗಿ ಲಂಬಾಣಿಗಳು ಮುಂದುವರೆದಿದ್ದಾರೆ, ಕೊರ್ಚರು ಮುಂದುವರೆದಿದ್ದಾರೆ, ಕುರುಬರು ಮುಂದುವರೆದಿದ್ದಾರೆ. ಅಸ್ಪೃಶ್ಯರಲ್ಲ, ಸ್ಪರ್ಶರು. ನಾವು ನಿಜವಾದಂತ ಅಸ್ಪೃಶ್ಯರು, ನಿಜವಾದಂತ ದಲಿತರಲ್ಲೇ ನಾವು ದಲಿತರು, ಅತಿ ಹಿಂದುಳಿದಂತವ್ರು. ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ? ಹಿಂದುಳಿಕೆ ಅಂತ ಹೇಳಿ ಬ್ಯಾಕ್ವರ್ಡ್ನೆಸ್ ಅಂತ ಹೇಳಿದೆ. ಸುಪ್ರೀಂ ಕೋರ್ಟ್ ನ ಆದೇಶವನ್ನು ಇವರು ಧಿಕ್ಕಾರ ಮಾಡಿದ್ದಾರೆ, ಸಮುದಾಯಗಳಿಗೆ ಚಿಪ್ ಕೊಟ್ಟಾರೆ. ಯಾಕಪ್ಪ ಅಂದ್ರೆ ಇವತ್ತು 3 ಗುಂಪಲ್ಲಿ 5% ಮಾಡಿದ್ದಾರೆ. ನಮ್ಗೆ 5% ಬೇಕಾಗಿಲ್ಲ ಸ್ವಾಮಿ. ನಮಗೆ ನಾಗಮೋಹನ್ ದಾಸ್ ಅವರು ಏನು 1% ಕೊಟ್ಟಿದ್ದಾರೆ ಅಷ್ಟು ಮಾತ್ರ ಕೊಡಿ. ನೀವು ಸಾಮಾಜಿಕ ನ್ಯಾಯ ಕೊಟ್ಟಂಗ ಆಗ್ತದೆ, ನಮ್ಮ ಸಮಾಜಗಳಿಗೆ ನ್ಯಾಯ ಕೊಟ್ಟಂಗ ಆಗ್ತದೆ. ಸಾಮಾಜಿಕ ಅನ್ನೋದನ್ನ ಒಂದು ಪದನ ಕಾಪಾಡ್ದಂಗ ಆಗ್ತದೆ. ಇಲ್ಲವಾದಲ್ಲಿ ನೀವು ಏನು ನಿನ್ನೆ ಒಂದು ಸಚಿವ ಸಂಪುಟ ತೀರ್ಮಾನ ಮಾಡಿದ್ರೆ ಆ ತೀರ್ಮಾನವನ್ನು ಹಿಂಪಡಿಬೇಕು. ಏನೋ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ನೀವು ಸಾಮಾಜಿಕ ಪರವಾಗಿ ಏನನ್ನ ಇದ್ರೆ, ನಿಮಗೆ ಬದ್ಧತೆ ಕಾಳಜಿ ಇದ್ರೆ ಈ ಕೂಡಲೇ ನೀವು ಸಚಿವ ಸಂಪುಟದಲ್ಲಿ ಏನು ತೀರ್ಮಾನ ಮಾಡಿದ್ರೆ ಅದು ಹಿಂಪಡಿಬೇಕು. ಅಲೆಮಾರಿಗಳಿಗೆ 59 ಜಾತಿಗಳು 1% ಅನ್ನು ನಮಗೆ ಈ ಗುಂಪಲ್ಲಿ ನಮಗೆ ಮುಂದುವರಿಸಬೇಕು. ಇಲ್ಲವಾದಲ್ಲಿ ಒಂದು ಉಗ್ರವಾದಂತ ಹೋರಾಟ ಆಗ್ತದೆ. ನಿಮ್ಮ ಒಂದು ಏನು ಗೃಹ ಕಚೇರಿ ಕೃಷ್ಣ ಮುತ್ತಿಗೆ ಹಾಕ್ತೇವೆ, ಮತ್ತೆ ನಾವು ದೊಡ್ಡ ಮಟ್ಟದ ಹೋರಾಟ ಮಾಡ್ತೇವೆ. ನಮ್ಮ ಒಂದು ಅಲೆಮಾರಿ ಸಮುದಾಯ 49 ಜಾತಿಗಳ ಎಲ್ಲ ಮುಖಂಡರು ಕೂಡ ಎಲ್ಲ ಪ್ರತಿಯೊಂದು ಜಿಲ್ಲೆಯಿಂದನೂ 31 ಜಿಲ್ಲೆಯಿಂದನೂ ಹೊರಟಿದ್ದಾರೆ. ಇದು ಸಾಂಕೇತಿಕವಾಗಿ ಹೋರಾಟ ಮಾಡ್ತಾರೆ. ಈಗ ನೈಟ್ನೇ ಅಹೋರಾತ್ರಿ ಧರಣಿಯನ್ನು ನಾವು ಹಮ್ಮಿಕೊಂಡಿದ್ದೀವಿ. 140 ಇದಕ್ಕೆ ನೀವೇ ಮನೆ ಹಾಕ್ತೀರಿ. ನಮಗೆ ದಯವಿಟ್ಟು ನಮಗೆ 1% ಕೊಟ್ಟರೆ ಆದ್ರೆ ನಮಗೆ ವಿಷ ಕೊಡಿ. ನಿಮ್ ಮನೆ ಮುಂದೆ ನಾವು ಒಂದು ವಿಷ ಹಾಕೊಂಡು ಸಾಯ್ತೀವಿ. ಯಾಕಂದ್ರೆ ನೀವು ಸಾಮಾಜಿಕ ನ್ಯಾಯ ಕಾಪಾಡುವುದಲ್ಲ, ಬಾಯಿ ಮಾತ್ರ ಹೇಳ್ತಾರೆ ಹೊತ್ತು ಸಾಮಾಜಿಕ ಬದ್ಧತೆ ನಿಮಗಿಲ್ಲ ಅಂತ ಹೇಳಿ ಈ ಮೂಲಕ ನಿಮ್ಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಬದ್ಧತೆ ಇದ್ರೆ ಈ ಕೂಡಲೇ ನೀವೇನು 3 ಗಂಟೆಗೆ ಅಧಿವೇಶನದಲ್ಲಿ ಏನು ಮಾತಾಡ್ತೀರಿ ಅವಾಗ ಹೇಳಿದ್ರೆ ನಾವು ಅಲೆಮಾರಿಗಳಿಗೆ 51% ಕೊಡ್ತೇವೆ, ಅವ್ರಿಗೆ ಈ ಗುಂಪನ್ನೇ ನಾವು ಮಾಡ್ತೇವೆ ಅಂತ ಹೇಳಿ ಈ ಮೂಲಕ ನೀವು ಹೇಳ್ಬೇಕು. ಇಲ್ಲದೆ ಹೇಳಿದ್ರೆ ನಾವು ಬೀದಿಗಿಳಿಗಳು ಕೂಡ ಬೀದಿಗಿಳಿದು ಮುಂದಿನ ನಿಮ್ ಮನೆ ಮುಂದೆ ಬಂದು ಭಿಕ್ಷಾಟನೆ ಮಾಡ್ತೇವೆ. ಅಸ್ಪೃಶ್ಯರು ನಾವು. ನಮ್ಗೆ ಯಾವುದೇ ರೀತಿಯ ರಾಜಕೀಯ ನೆಲೆ ಇಲ್ಲ, ಗ್ರಾಮ ಪಂಚಾಯತ್ ಮೆಂಬರ್ ಇಲ್ಲ, ನಮ್ಮಲ್ಲಿ IAS, IAS, KPS ಯಾವ ಮೆಂಬರ್ಗಳು ಇಲ್ಲ, ಒಬ್ಬ ಉದ್ಯೋಗದಲ್ಲಿ ಇಲ್ಲ. ಅದಕ್ಕೋಸ್ಕರ ನೀವು ಸಾಮಾಜಿಕ ನ್ಯಾಯ ಬದ್ಧತೆ ಇರುವಂತ ಸಿದ್ದರಾಮಯ್ಯ ಸಾಹೇಬ್ರೆ ನಮಗೆ 1% ಮೀಸಲಾತಿಯನ್ನು ಕೊಡಬೇಕು 59 ಜಾತಿಗೆ. ಈ ಮೂಲಕ ನಾವು ಸರ್ಕಾರಕ್ಕೆ ಸಿದ್ದರಾಮಯ್ಯ ಅವರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಶಿವಕುಮಾರ್, ಮೊನ್ನೆ ಪತ್ರಿಕೆ ಮಾಧ್ಯಮದಲ್ಲಿ ನಾನು ಕೇಳ್ಕೊಳ್ಳೋದೇನಂದ್ರೆ, ನಿನ್ನೆ ಏನು ಒಳ ಮೀಸಲಾತಿ ಏನು ಜಾರಿ ವಿಷಯ ಕುರಿತಂತೆ ಏನ್ ನಿರ್ಣಯ ತಗೊಂಡಿದ್ದಾರೆ ಅದು ತುಂಬಾ
ಒಂದು ವಿಷಾದನೆ ಆಗ್ತದೆ. ಯಾಕಂದ್ರೆ ತುಂಬಾ ದುರಂತವಾಗಿದೆ. ಇದರಿಂದ ಅಟ್ಟ ಕಡೆಯ ಬಡ ಜನರಾಗಿರ್ತಕ್ಕಂಥ ಪುರುಷರಲ್ಲಿ ಅಸ್ಪೃಶ್ಯರಾಗಿರ್ತಕ್ಕಂಥ ದಲಿತ ಏನು ಅಲಮಾರಿ ಜನಾಂಗಕ್ಕೆ ತುಂಬಲಾರದ ನಷ್ಟ ಆಗಿದೆ. ಅವರನ್ನು ತೆಗೆದುಕೊಂಡೋಗಿ ಪ್ರಬಲವಾದ ಜಾತಿಗಳೆಲ್ಲ ಒಂದು ಪಟ್ಟಿಗೆ ಸೇರಿಸಿದ್ದಾರೆ. ಅಲ್ಲಿ 5% ಇದ್ರು ಅದು 5% ಅಲ್ಲ, 10% ಕೊಟ್ಟರು ಇವ್ರಿಗೆ ಯಾರಿಗೊಬ್ರಿಗೆ ಒಂದು ಸವಲತ್ತು ಕೊಡಲ್ಲ. ಯಾಕಂದ್ರೆ ವಲಯ ಮಾದಿಗರಿಂದನೇ ಇವತ್ತು 35 ವರ್ಷ ಆಯ್ತು ನಾವು ಹೋರಾಟ ಮಾಡಿ ಅವರಿಂದ ಬೇರ್ಪಡಕ್ಕೆ 35 ವರ್ಷ ಆಯ್ತು. ಅದರಲ್ಲಿ ಇವರು ಬಡವರು ಇವರಲ್ಲಿ ಯಾವ ರಾಜಕೀಯದಿಲ್ಲ, ಯಾರು ಇಲ್ಲ. ಅಂತ ಸಂದರ್ಭದಲ್ಲಿ ಇವರಿಗೆ ಒಂದು ಯಾವುದೇ ರೀತಿ ಒಂದು ಸೌಲಭ್ಯನೋ ಒಂದು ಲೋನ್ ಕೂಡ ತಗೊಳಕ್ ಆಗ್ತಾ ಇಲ್ಲ. ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಮಾಡಿರ್ತಕ್ಕಂತ ಒಂದು ಏನು ವರದಿ ಏನಿದೆಯಲ್ಲ, ಜಾರಿ ಮಾಡಿದ ವರದಿ, ಅದು ಕೇವಲ ವೋಟ್ ಬ್ಯಾಂಕ್ ಗೋಸ್ಕರ ಕೆಲವರ ಸಚಿವರ ಒತ್ತಾಯದಿಂದ ಮಾಡಿದಾರೆ ಅಂತ ಹೇಳಿ ನಾನು ಈ ಮೂಲಕ ಹೇಳ್ತಿದ್ದೀನಿ. ದಯವಿಟ್ಟು ಅದನ್ನು ಸಾಮಾಜಿಕ ನ್ಯಾಯ ಏನೋ ಒಂದು ಪದನ ಉಳಿಸ್ಬೇಕಂದ್ರೆ ಮಾನ್ಯ ಮುಖ್ಯಮಂತ್ರಿ ಆಗ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಇವತ್ತು ಅವ್ರಿಗೆ ಆ ಒಂದು ಪ್ರತ್ಯೇಕವಾಗಿ ಏನೋ ಮಾನ್ಯ ನಾಗಮೋಹನ್ ದಾಸ್ ಅವರು ಮತ್ತು ಹಿಂದೆ ಹಲವಾರು ಆಯೋಗಗಳು, ಸದಾಶಿವ ಆಯೋಗ ವರದಿ, ಕಾಂತ ವರದಿ, ಎಲ್ಲಾ ವರದಿಗಳಲ್ಲಿ ಇವರಿಗೆ ಪ್ರತ್ಯೇಕವಾಗಿ ಒಂದು ಮೀಸಲಾತಿಯನ್ನು ಪರಿಗಣಿಸಿದ್ರು. ಅದೇ ರೀತಿ ಸದಾಶಿವ ಆಯೋಗ ವರದಿಯಲ್ಲೂ ಕೂಡ ಪ್ರತ್ಯೇಕವಾಗಿ ಒಂದು ಮೀಸಲಾತಿ 1% ಅನ್ನು ನೀಡಿದ್ರು. ದಯವಿಟ್ಟು ಅದನ್ನ ಅವರಿಂದ ಬೇರ್ಪಡಿಸಿ ಬದುಕನ್ನು ಹಸನು ಮಾಡ್ಕೊಳ್ಳಕ್ಕೆ ಕೇವಲ 1% ಕೊಡ್ರಿ, ಅವ್ರಿಗೇನು ಹೆಚ್ಚು ಕೇಳ್ತಾ ಇಲ್ಲ. 1% ಅನ್ನು ಪ್ರತ್ಯೇಕವಾಗಿ ಕೊಡ್ಬೇಕು. ಇಲ್ದಿದ್ರೆ ಈ ಒಂದು ಹೋರಾಟವನ್ನು ಕಂಟಿನ್ಯೂ ಆಗಿ ಮುಗಿಯೋವರೆಗೂ ನೀವು ಮೀಸಲಾತಿ ಕೊಡೋವರೆಗೂ ಮಾಡೋದ್ ಬಿಡಲ್ಲ ಅಂತ ಹೇಳ್ತಾ ಇದ್ದೀನಿ. ಜೈ ಭೀಮ್ ಬಂಧುಗಳೇ. ನಮ್ಮ ಹೆಸರು ಆನಂದ್ ಕುಮಾರ್ ಅಂತ, ಪ್ರಜಾ ಪರಿವರ್ತನೆ ವೇದಿಕೆ ಜಿಲ್ಲಾಧ್ಯಕ್ಷರು, ಬಳ್ಳಾರಿ ಜಿಲ್ಲೆ.